5 ಜನ ಹೋಗಿದ್ದಾರೆ ಇಲ್ಲಿಂದ. 5 ಜನ ಹೋಗಿದ್ದಾರೆ. ನಮ್ಮ ಸೊಸೆಯವ್ರ ತಮ್ಮ, ನಮ್ಮ ಮಗ, ಹಳೆಯವ್ರ ಅಣ್ಣ, ಹಳೆಯವ್ರ ಫ್ರೆಂಡ್ ಇಬ್ಬರು, ದೀಪು ಅಂತ ಒಬ್ರು, ಇನ್ನೊಬ್ರು, 5 ಜನ ಹೋಗಿದ್ದಾರೆ. ನಮ್ಮ ಹಳೆಯ ಹೆಸರೇ ಭರತ್ ಭೂಷಣ್ ಅಂತ, ನಮ್ಮ ಮಗಳ ಹೆಸರು KJ ಸುಜಾತ. ಅದೇ ಅವ್ರು 5 ಜನ ಹೋಗಿದಾರಲ್ವ, ಅವರೇ ತಗೊಂಡ್ಬರ್ತಾರೆ. ಅವ್ರು ನೈಟ್ ಹೋಗಿದ್ದಾರೆ, ಇವಾಗ ಹೋಗಿ ಮುಟ್ಟಿದ್ದಾರೆ. ಅಲ್ಲಿ 7 ಗಂಟೆಗೆ ಮುಟ್ಬಿಡ್ತಾರೆ ಶ್ರೀನಗರ. ಅಲ್ಲಿ ಅವ್ರು ಕೊಟ್ಟರೆ ತಗೊಂಡ್ಬರ್ಬೇಕು. ಯಾರ ಮಗಳು ಇವಾಗ ಜಸ್ಟ್ 5 ನಿಮಿಷ ಮುಂಚೆನೇ ಮಾತಾಡಿದ್ದಲ್ಲ. ಅದೇ ನಾವು ರೂಮಲ್ಲಿ ಶ್ರೀನಗರಕ್ಕೂ ಸೇಫಾಗಿ ನಾನು ಇಟ್ಟಿದ್ದಾರೆ. ಆರ್ಮಿ ಅವ್ರ ಮನೆಗೆ ಇದ್ದೀನಿ, ಅವರೆಲ್ಲ ನೋಡ್ಕೊಳ್ತಾರೆ ನನ್ನನ್ನು. ಫುಲ್ಲು ವಾಟರ್ ರೂಮ್ಗೆ ಇದಿಲ್ಲ, ಅದೆಲ್ಲ ವೆಕೇಟ್ ಮಾಡಿಕೊಂಡು ಆರ್ಮಿ ಅವ್ರ ಮನೆಗೆ ಇದ್ದೀನಿ. ಇವಾಗ ಅಣ್ಣ ಬಂದ ಮೇಲೆ ನಾನು ಹೋಗ್ತೀನಿ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರು. ಇವಾಗ ಜಸ್ಟ್ 5 ನಿಮಿಷ ಮುಂಚೆ ಮಾತಾಡಿದ್ದಾರೆ. ಮಗು ನಿದ್ದೆ ಮಾಡ್ತಾ ಇದ್ದಾನೆ, ಸೇಫ್ ಆಗಿದ್ದಾನಂತ. ಅವ್ನು ಸೇಫ್ ಆಗಿ ಆರ್ಮಿ ಅವ್ರು ಇಟ್ಕೊಂಡಿದ್ದಾರೆ ಅಂತ. ಅದೇ ಅವ್ರ ಕಣ್ಣು ಮುಂದೆನೇ ಆಯ್ತಂತ. ಮಗುನ ಎತ್ಕೊಂಡಿತ್ತಂತ ನಮ್ಮ ಹಳೆಯ, ಕೆಳಗಡೆ ಬಿಟ್ಬಿಡಿ ಅಂತ ಹೇಳಿ ಶೂಟ್ ಮಾಡಿದ್ರಂತ. ಮಗು ಹೆಂಡತಿ ಮುಂಚೆನೆ ಶೂಟ್ ಮಾಡಿದಂತ. ಶೂಟ್ ಮಾಡಿದ ತಕ್ಷಣ ಕೆಳಗಡೆ ಬಿದ್ರಂತ. ಕೆಳಗಡೆ ಬಿದ್ದ ತಕ್ಷಣ ಪ್ರಾಣವಾಯ್ತಂತ. ಅವನು ಡೆತ್ ಆಯ್ತಂತ ಗೊತ್ತಾಗಿ ಮೊಬೈಲು ಆಧಾರ ಎಲ್ಲ ಜೋಬಿಂದ ತಗೊಂಡು ಓಡ್ ಬಂದ್ಬಿಟ್ಟಿದ್ದಲ್ಲ. ಮಗುನ ಎತ್ಕೊಂಡು ಆರ್ಸ್ ಮೇಲೆ ಕೂತ್ಕೊಂಡು ಬೇರೆ ಕಡೆ ಬಂದಿದ್ದಲ್ಲ. ನಾಲ್ಕೂವರೆ ಅಷ್ಟೊತ್ತಿಗೆ ಅಣ್ಣನ ಫ್ರೆಂಡು ಫೋನ್ ಮಾಡಿ ಹೇಳಿದ್ರು ನಮ್ಮ ಮನೆಯವರಿಗೆ. ಆವಾಗಲೇ ಗೊತ್ತಾಯಿತು, ಅಂದರೆ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಹೇಳಿದರು ಅವರು. ಗೊತ್ತಿರಲಿಲ್ಲ. ಆಮೇಲೆ ಆವಾಗ ನ್ಯೂಸಲ್ಲಿ ಬಂತು, ಆವಾಗಲೇ ನಾನು ನೋಡಿದ್ದೆ. ನೀವು ಎಲ್ಲಿದ್ದೆ? ಮನೇಲೇ ಇದ್ದೆ. ಈಗ ಹಾಲಿಡೇಸು ನನಗೆ, ಹಾಗಾಗಿ ಮನೇಲೇ ಇದ್ದೆ. ತೀರ್ಥಹಳ್ಳಿದೆ. ನ್ಯೂಸ್ ನೋಡಿದ ತಕ್ಷಣ. ಹೌದು, ಫಸ್ಟ್ ಟೈಮ್ ಹೋಗಿರೋದು. ಅತ್ತಿಗೆಗೆ ರಜಾ ಇತ್ತು ಅಂತ ಹೇಳ್ಬಿಟ್ಟು ಪಾಪ ಹೋಗಿದ್ದಾರೆ. ಅವಳಿಗೂ ರಜಾ ಸಿಗೋಲ್ಲ, ಮತ್ತು ಅತ್ತಿಗೆ ಅಣ್ಣನ ಮಗನಿಗೂ ಪುರ್ಸೊತ್ತಿರಲ್ಲ, ಕಾಲೇಜ್ ಶುರುವಾಗತ್ತೆ ಅಂತ ಹೇಳಿ. ನಿಮಗೆ ಯಾವಾಗ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರಾ? ವಿಡಿಯೋ ಕಳಿಸಿದ್ರಾ, ಫೋಟೋ ಕಳಿಸಿದ್ರಾ? ಇಲ್ಲ, ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಿಲ್ಲ. ಸೇಫಾಗಿದ್ದಾರೆ ಅಂತ ಅಮ್ಮಂಗೆ ಫೋನ್ ಮಾಡಿದ್ದ, ಹಾಗಾಗಿ ಅದರಿಂದ ಗೊತ್ತಾಯ್ತು ನನಗೆ. ಒಂದು ವಾರದಿಂದ ಎಂಥದ್ದು ಏನೋ ವಿಷಯಕ್ಕೆ ಫೋನ್ ಮಾಡಿದ್ದೆ. ಯಾವಾಗ ರಿಟರ್ನ್ ಬರ್ತೀನಿ ಅಂತ ಹೇಳಿದ್ದೀರಾ? ಇಲ್ಲ 24th ಅಂತೇನೋ ಅಮ್ಮಂಗೆ ಹೇಳಿದ್ದ. 24 ದುರಂತ ಸರ್, ದುರಂತನೇ ಎಂತ ಹೇಳೋದು. ಇದಕ್ಕೆ ಕಾಯ್ಕೊಂಡು ಕೂತಿತ್ತು ಅಲ್ಲಿ ಸಾವಿನ ರೂಪದಲ್ಲಿ. ನಿರೀಕ್ಷೆ ಇಟ್ಕೊಂಡು ಹೋಗಿದ್ರು ಆ ಕಡೆ ಫ್ಯಾಮಿಲಿ ಸಮೇತ? ಅವನು ಇತ್ತೀಚೆಗೆ ಎಲ್ಲೂ ಹೋಗಿರಲಿಲ್ಲ, ಟೂರು ಎಲ್ಲೂ ಹೋಗಿರಲಿಲ್ಲ. ಯಾಕಂದರೆ ಅತ್ತಿಗೆ ರಜೆ ಇರೋದಿಲ್ಲ ಅಂತ. ಇನ್ನು ಪಾಪ ರಜೆ ಇತ್ತಲ್ಲ ಅಂತ ಹೋಗಿದ್ದಾರೆ. ಹಿಂಗೆ ಆಗಿಬಿಟ್ಟಿದೆ ಸರ್, ಎಂತ ಮಾಡಿ ದುರಂತನೇ. ಕೊನೆ ಬಾರಿ ಯಾವ ಮಾತಾಡ್ತಾರೆ? ಅದೇ ಒಂದು ವಾರದಿಂದ ಫೋನ್ ಮಾಡಿದ್ದೆ. ಅಲ್ಲ, ಅಲ್ಲಿ ಹೋದ್ಮೇಲೆ ಸಿಗಲಿಲ್ಲ. ಅಲ್ಲಿ ಹೋದ್ಮೇಲೆ ಫೋನಿಗೆ ಸಿಕ್ಕಿಲ್ಲ. ಸೇಫಾಗಿದ್ದಾರೆ ಅಂತ ಗೊತ್ತಾಗಿತ್ತು. ಬೆಳಗ್ಗೆ ಎಲ್ಲ ಗ್ರೂಪ್ ಮಾತಾಡ್ರೆ ಮೇಡಮ್ ದುರಂತ ಸರ್, ಎಂತ ಮಾಡೋದು. Engaged, our minister has already reached them. I have spoken to them in the morning. I spoke to Mrs. Pallavi also to get his body back, and then whatever formalities have to be done. So our government is taking care fully as far as them coming back to India, back to Bangalore very safely. So already, and I have spoken to Santosh and Pallavi also. Honorable Chief Minister has directed. There will be a lot of tension there, so we can't depend only there.
So that's the reason they have already deputed our minister also. Usually Santosh Lat usually goes there.